ಕರ್ತನಲ್ಲಿ ಕರೆಯಲ್ಪಟ್ಟಂಥ ಎಲ್ಲ ಸಹೋದರ ಸಹೋದರಿಗಳಿಗೆ ಮುಂಜಾನೆಯ ವಂದನೆಗಳು. ತಂದೆಯ ದೇವರ ನಾಮದಲ್ಲೂ ಯೇಸು ಕ್ರಿಸ್ತ ನಾಮದಲ್ಲೂ ನಿಮ್ಮೆಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತಾ, ತಂದೆಯ ದೇವರು ಈ ದಿನ ಬೆಳಗಿನ ಸಮಯದಲ್ಲಿ ಆತನ ಪಾದಬಳಿಯಲ್ಲಿ ಬರುವಂತೆ ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರೀತಿಯ ಸಹೋದರ ಸಹೋದರಿಗಳೇ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನು, ಸರ್ವಶಕ್ತನು, ಸರ್ವಜ್ಞಾರಸನು, ದೇವಾದಿ ದೇವನು, ಎಲ್ಲ ದೇವರುಗಳಿಗೆ ದೊಡ್ಡವನು, ತಾನೊಬ್ಬನೇ ಅಮರತೋಳುವನು ಆಗಿರುವಂಥ ದೇವರೇ, ಪ್ರೀತಿ ಸ್ವರೂಪನು, ಜ್ಞಾನ ಸ್ವರೂಪನು, ಸರ್ವಶಕ್ತನಾಗಿರುವಂಥ ದೇವರೇ, ವಿಶೇಷವಾಗಿ ನಮ್ಮನ್ನು ಮಣ್ಣು ಧೂಳ ಅಂತ ನಮ್ಮ ಮೇಲೆ ಅದೆಷ್ಟು ಪ್ರೀತಿಯುಂಟು, ನಿನ್ನ ಮಗನನ್ನೇ ಬಲಿ ಕೊಟ್ಟು ನಮ್ಮನ್ನು ಕ್ಷಮಿಸಿ ಪ್ರೀತಿ ಮಾಡಿದ ದೇವರೇ, ನಮ್ಮ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟಾತನೇ, ಕೇಡು ಗಂಡಾಂತರಗಳಿಂದ ತಪ್ಪಿಸಿದಾತನೇ, ರಾತ್ರಿಯಲ್ಲಿ ನಮ್ಮನ್ನು ಜೀವಂತವಾಗಿ ಉಳಿಸಿ ರಕ್ಷಣೆ ಮಾಡಿ ನಿನ್ನ ಪಾದ ಬಳಿಯಲ್ಲಿ ಬೆಳಗಿನ ಸಮಯದಲ್ಲಿ ಬರುವಂತೆ ಮಾಡಿದ ದೇವರೇ, ನಿಮಗೆ ಸ್ತೋತ್ರವಾಗಲಿ. ತಾಯಿ ಗರ್ಭದಲ್ಲಿ ಪಿಂಡವಾಗಿ ರೂಪಿಸಲ್ಪಟ್ಟಂಥ ದಿನದಿಂದ ಇದುವರೆಗೂ ನಮ್ಮನ್ನು ನಡೆಸಿದಾತನೇ, ನಿಮಗೆ ಸ್ತೋತ್ರ. ಇನ್ನು ಮುಂದೆಯೂ ನಮ್ಮನ್ನು ನಡೆಸುವಾತನೇ, ನಿನಗೆ ಸ್ತೋತ್ರ. ಲೋಕದೆಲ್ಲ ಕೇಡುಗಳಿಂದ ತಪ್ಪಿಸಿದಾತನೇ, ನಿನಗೆ ಸ್ತೋತ್ರವಾಗಲಿ. ವಿಶೇಷವಾಗಿ ತಂದೆಯೇ, ಅಪ್ಪ, ಈ ದಿನ ನಿನ್ನ ಪಾದ ಬಳಿಯಲ್ಲಿ ಬಂದಿದ್ದೇವೆ. ನೀವು ಕೊಡುವಂಥ ಆತ್ಮಿಕ ಮನ್ನವನ್ನು ನಾವು ಪ್ರೀತಿಯಿಂದ ತೆಗೆದುಕೊಂಡು ನಮ್ಮ ಜೀವಿತವನ್ನು ತಂದೆಯೇ ಅವುಗಳಿಗೆ ವಾಕ್ಯಗಳಿಗೆ ವಿಧೇಯರಾಗಿ ಅದ್ಭುತವಾಗಿ ರೂಪಿಸಿಕೊಳ್ಳುವಂತೆ, ನಿಮ್ಮ ಮಗನ ಸಾರೂಪ್ಯಕ್ಕೆ ನಡೆಯುವಂತೆ ನೀವೇ ನಿಮ್ಮ ಪರಿಶುದ್ಧಾತ್ಮವನ್ನು ಕೊಟ್ಟು ನಮ್ಮನ್ನೆಲ್ಲರನ್ನು ಬಲಪಡಿಸಿ ನಡೆಸಬೇಕಾಗಿ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಮಗನು ನಮ್ಮ ರಕ್ಷಕನೂ ಇರುವಂತೆ ಯೇಸು ಕ್ರಿಸ್ತರ ನಾಮದಲ್ಲಿ ತಾಳ್ಮೆಯಿಂದಲೂ ವಿನಯದಿಂದ ಬೇಡ್ಕೊಳ್ತೇವೆ, ಪರಲೋಕ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಈ ದಿನದ ಪರಲೋಕ ಮನ್ನವನ್ನು ಧ್ಯಾನ ಮಾಡಿಕೊಳ್ಳೋಣ. ಡಿಸೆಂಬರ್ 7ನೇ ತಾರೀಕು. ಬೈಯುವವರನ್ನು ಆತನು ಪ್ರತಿಯಾಗಿ ಬೈಯಲಿಲ್ಲ. 1 ಪೇತ್ರ 2ನೇ ಅಧ್ಯಾಯ 23ನೇ ವಾಕ್ಯ. ಯೇಸು ಕ್ರಿಸ್ತನ ವೈರಿಗಳು ಆತನಲ್ಲಿ ತಪ್ಪು ಕಂಡುಹಿಡಿಯಲು ಪ್ರಯತ್ನಿಸಿದರು. ತಾನು ಆತನನ್ನು ಹಾಗೂ ಬೈಯುವುದಕ್ಕೂ ಮತ್ತು ಆತನ ವಿರುದ್ಧವಾಗಿ ಕೆಟ್ಟ ಮಾತುಗಳನ್ನಾಡಲು ಕಾಯ್ತಾಯಿದ್ರು. ಕೆಲವು ವೇಳೆ ಆತನ ವೈರಿಗಳು ಇನ್ನೇನು ಸಾಧಿಸಿಬಿಟ್ಟು ನಾವು ಅನ್ನೋಂಥ ಅಭಿಪ್ರಾಯಕ್ಕೆ ಬಂದರೂ ಸಹಿತ ಕ್ರಿಸ್ತನು ಪ್ರತಿಯಾಗಿ ಅವರನ್ನು ಬೈಯದೆ ಏನು ಮಾಡಿದ್ರು, ಕೆಟ್ಟ ಮಾತುಗಳನ್ನಾಡದೆ ಸುಮ್ಮನೆ ಇದ್ದು ಬಿಡ್ತಾರೆ. ಯಾಕೆ ಅಂತಂದರೆ ಯೇಸು ಕ್ರಿಸ್ತರು ದೇವರ ಚಿತ್ತಕ್ಕೆ ಸಂಪೂರ್ಣವಾಗಿ ಶರಣಾಗಿದ್ದರು ಅಂತ ನೋಡ್ತೀವಿ. ಅದರಿಂದ ಜನರಿಂದ ಬಂದಂಥ ಕೆಟ್ಟ ನಿಂದನೆ, ಬೈಗುಳಗಳು ಇವೆಲ್ಲವನ್ನು ದೀನ ಸ್ವಭಾವವುಳ್ಳವನಾಗಿ ಶಾಂತ ಚಿತ್ತದಿಂದ ಅವರುಗಳನ್ನು ಸಹಿಸಿಕೊಳ್ತಾರೆ. ಈ ಕಾರಣಕ್ಕಾಗಿ ಆತನ ಕರೆಯಲ್ಪಟ್ಟವರಾಗಿದ್ದು ಇವೆಲ್ಲವನ್ನು ಶಾಂತ ಚಿತ್ತದಿಂದ ಸಹಿಸಿಕೊಂಡು ದೇವರಿಗೆ ನಂಬಿಗಸ್ತನಾಗಿ ಶಿಕ್ಷಣ ಹೊಂದಿದವನಾಗಿ ರುಚಿಪಡಿಸಿ ತನ್ನಲ್ಲಿರುವಂಥ ದೈವಿಕ ಗುಣವನ್ನು ಅಭಿವೃದ್ಧಿಪಡಿಸಿಕೊಂಡು ಆ ಮುಖಾಂತರ ಎಲ್ಲ ಗುಣಗಳಿಂದ ಜನರಲ್ಲಿರುವಂಥ ಕುರುಡುತನ ಮತ್ತು ಅಜ್ಞಾನ ನಿಮಿತ್ತ ಅವರಲ್ಲಿ ಸಹಾನುಭೂತಿಯಿಂದ ಅವರಿಗೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದ್ರು ಅವರು ಅಂತ ನೋಡ್ತೀವಿ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಬೈಯುವುದು ಅಂದರೆ ಅನ್ಯಾಯವಾಗಿ ಅನಾವಶ್ಯವಾಗಿ ಇತರರನ್ನು ಅವಮಾನಪಡಿಸುವಂಥದ್ದು ಅಂತ ನಾವು ನೋಡ್ತೀವಿ. ಬೈಯೋದು ಅಂದರೆ ಕೆಟ್ಟ ಮಾತು ಬೈಯೋದು ಮಾತ್ರನೇ ಅಲ್ಲ, ಅನ್ಯಾಯವಾಗಿ ಅನಾವಶ್ಯವಾಗಿ ಇತರರ ಮೇಲೆ ನಾವು ನಿಂದೆ ಅಪಮಾನಗಳನ್ನು ಒರೆಸುವಂಥದ್ದು ಸೇರಿಕೊಳ್ಳುತ್ತೆ. ಒಬ್ಬರ ಮನಸ್ಸನ್ನು ನೋಯಿಸುವಂಥದ್ದು ಸೇರಿಕೊಳ್ಳುತ್ತೆ. ಸುಮ್ಮನೆ ಒಬ್ಬರನ್ನ ನಿಂದಿಸಿದಂಥದ್ದು ಸೇರಿಕೊಳ್ಳುತ್ತೆ. ಕ್ರಿಸ್ತನನ್ನು ಮರಣದಂಡನೆಗೆ ಒಪ್ಪಿಸಿದಾಗ ವಿಶೇಷವಾಗಿ ಕಾಯಪ್ಪನ ಮತ್ತು ಪಿಲಾತನ ಸೈನಿಕರು ಆತನನ್ನು ದೂಷಣೆ ಮಾಡ್ತಾರೆ. ಆತನ ಕಲ್ವಾರಿ ಗುಡ್ಡಕ್ಕೆ ಹೋಗುವಾಗಲೂ ತಲುಪಿದಾಗಲೂ ಸೈನಿಕರು ಎಲ್ಲ ನಿಂದಿಸ್ತಾರೆ. ಈ ನಿಂದನೆ ಮತ್ತು ದೂಷಣೆಗಳಿಗೆ ನಮ್ಮ ಕರ್ತನು ತಕ್ಕವನೇ ಅಲ್ಲ, ಅದಕ್ಕೆ ಯೋಗ್ಯರೇ ಅಲ್ಲ ಅವರು. ಯಾಕೆ ಅಂದರೆ ಪರಿಶುದ್ಧನಾಗಿರುವಂಥ ದೇವರು ಯೇಸು ಕ್ರಿಸ್ತರಾಗಿದ್ದರು. ಬದಲಾಗಿ ಆತನ ವೈರಿಗಳು ನಿಂದನೆ ಮತ್ತು ಬೈಗಳಿಗೆ ಯೋಗ್ಯವಾಗಿದ್ದರು, ಆತನನ್ನು ಅವರಿಗೆ ಪ್ರತಿಯಾಗಿ ಬೈಲಿಲ್ಲ. ಇದು ಇಂಪಾರ್ಟೆಂಟ್ ಆಗಿರ್ತದೆ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ. ನೋಡಿ, ಎಂಥ ದುಷ್ಟರಾಗಿದ್ದರು, ಅವ್ರನ್ನ ತೀರ್ಮಾನವನ್ನು ರಾತ್ರಿ ಮಾಡಂಗೇ ಇರಲಿಲ್ಲ. ಪಿಲಾತ ಇರೋದ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಅಲಿಸ್ತಾರೆ. ಅವ್ರನ್ನ ಯಾವ ಮಾತು ಬೈಲಿಲ್ಲ. ಇಂಥ ಒಂದು ರೀತಿಯಲ್ಲಿ ಕೋಪವನ್ನು ತರುವಂಥ ಒಂದು ವಿಷಯಗಳನ್ನು ಹುಟ್ಟಿಸಿದ್ರು, ಬೈಯುವ ಹಾಗೆ ಮಾಡೋದು ಪ್ರಯತ್ನ ಪಟ್ಟರು ಯೇಸು ಕ್ರಿಸ್ತರು ಏನು ಮಾಡಲಿಲ್ಲ, ಅವ್ರ ವಿರುದ್ಧವಾಗಿ ಸಿಟ್ಟು ಮಾಡ್ಕೊಂಡಿಲ್ಲ, ಕೋಪಿಸ್ಕೊಂಡ್ಲೇ ಇಲ್ಲ ಅಂತ ನಾವು ನೋಡ್ತೀವಿ. ಈ ವಿಷಯದಲ್ಲಿ ಸೈತಾನನು ವಿಫಲನಾಗ್ಬಿಡ್ತಾರೆ. ನಮ್ಮ ವಿಮೋಚಕನು ಕರ್ತನೂ ಆಗಿರುವಂಥ ಯೇಸು ಕ್ರಿಸ್ತರು ತನಗಾದ ಅವಮಾನವನ್ನು ಸಹಿಸಿಕೊಂಡು ಹಗುರವಾಗಿ ಅದನ್ನು ಪರಿಗಣಿಸ್ಬಿಡ್ತಾರೆ. ತಂದೆಯಾದ ದೇವರನ್ನ ಇವೆಲ್ಲ ಅವಮಾನಗಳ ಮಧ್ಯದಲ್ಲಿ ಮೆಚ್ಚುವಂತೆ ವರ್ತನೆ ಮಾಡ್ತಾರೆ. ಅದು ಇಂಪಾರ್ಟೆಂಟಾಗಿ ನಾವು ಯೋಚನೆ ಮಾಡಬೇಕು ಗಂಭೀರವಾಗಿ. ಕರ್ತನಲ್ಲಿ ಪ್ರೀತಿ ಸಹೋದರಗಳೇ, ನಾವು ಅಂಥ ಸಂದರ್ಭಗಳಲ್ಲಿ ಯಾವ ರೀತಿ ಇರ್ತೀವಿ, ಇಂಥ ಸಂದರ್ಭ ಬಂದರೆ ದೇವರನ್ನ ಮಹಿಮೆ ಪಡಿಸ್ತೀವಾ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಈ ವಿಷಯದಲ್ಲಿ ಮತ್ತು ಇನ್ನೂ ಬೇರೆ ವಿಷಯಗಳಲ್ಲಿ ನಮ್ಮ ಕರ್ತನ ನಮಗೆ ಮಾದರಿ ತೋರಿಸಿದ್ದಾರೆ. ನಮಗೆ ಯಾವ ಪರಿಶೋಧನೆ, ನಿಂದೆ ಆಗಲಿ ಅವಮಾನವಾಗಲಿ ಬಂದೊದಗುವಾಗ ನಾವು ಪ್ರತಿಯಾಗಿ ಬೈದು ನಿಂದಿಸದೆ ಕರ್ತನು ತನಗಾದ ಅವಮಾನವನ್ನು ಸಹಿಸಿಕೊಂಡಂತೆ ನಾವು ಸಹಿಸಿಕೊಳ್ಬೇಕು ಅನ್ನೋದಕ್ಕೋಸ್ಕರನೇ
ನಮ್ಮ ರಕ್ಷಕನು ಅನೇಕ ಪಾಠಗಳನ್ನು, ವಾಕ್ಯಗಳನ್ನು ನಮಗೇನು ಮಾಡಿದ್ದಾರೆ, ಕೊಟ್ಟಿದ್ದಾರೆ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ. ಆದ್ದರಿಂದ ಯೇಸು ಕ್ರಿಸ್ತನ ವೈರಿಗಳು ಆತನಲ್ಲಿ ಎಷ್ಟು ತಪ್ಪು ಕಂಡುಹಿಡಿಯೋದಕ್ಕೆ ಪ್ರಯತ್ನ ಮಾಡಿದ್ರು ಅಂದರೆ, ಒಂದು ಸಿಕ್ಕಲಿ ಇದರಲ್ಲಿ ಧರ್ಮಶಾಸ್ತ್ರದಲ್ಲಿ ನೋಡೋಣ, ಬೇರೆ ಬೇರೆ ವಿಷಯಗಳಲ್ಲಿ ನೋಡೋಣ ಅಂತ ಕಾಯ್ತಾ ಇರ್ತಾರೆ. ಆದರೆ ಎಲ್ಲ ಉಲ್ಟಾ ಆಗ್ಬಿಡ್ತದೆ. ಯಾಕೆಂದರೆ ನಮ್ಮ ಕರ್ತನು ಎಲ್ಲದು ಗೊತ್ತಿತ್ತು ಮತ್ತು ಆತನು ದೇವರ ಚಿತ್ತಕ್ಕೆ ವಿಧೇಯನಾಗಿದ್ದರು. ಎಂಥ ಸಂದರ್ಭ ಬಂದ್ರೂ ಅವ್ರು ಪಾಪ ಮಾಡಲಿಕ್ಕೆ ಹೋಗಲಿಲ್ಲ. ಇವೆಲ್ಲದರ ಹಿಂದೆ ಸೈತಾನ ಇದ್ದ ಕಾರಣ ಯೇಸು ಕ್ರಿಸ್ತನನ್ನು ಹೆಂಗಾನ ಮಾಡಿ ಪಾಪದಲ್ಲಿ ಬೀಳಿಸ್ಬಿಡ್ಬೇಕು, ತಪ್ಪು ಮಾಡಿಸ್ಬೇಕು ಅನ್ನೋದು ಸೈತಾನನ ಉದ್ದೇಶ ಆಗಿತ್ತು. ಮರಣವನ್ನು ಜಯಿಸಬಾರ್ದು, ಜಯಿಸಿದ್ರೆ ನನಗೆ ಮರಣ ಅಂತ ಸೈತಾನಿಗೆ ಗೊತ್ತಾಗ್ಬಿಡ್ತು. ಆದ್ದರಿಂದ ಎಂತೆಂಥ ಸನ್ನಿವೇಶಗಳನ್ನು ಸೃಷ್ಟಿ ಮಾಡ್ತಾನೆ ಸೈತಾನ. ಕೋಪ ಬರೋ ಥರ ಅನೇಕ ದುಷ್ಟ ಜನಗಳಿಂದ ಕಲ್ಲು ಹೊಡೆದ್ರು, ಏನು ಮಾಡೋಕ್ಕಾಗಲಿಲ್ಲ. ಅವನು ದೇವ್ರ ಚಿತ್ತಕ್ಕೆ ಯೇಸು ಕ್ರಿಸ್ತರು ವಿಧೇಯನಾಗಿದ್ದರಿಂದ ಸೈತಾನ ವಿಫಲನಾಗ್ತಾನೆ ಅಂತ ನೋಡ್ತೀವಿ. ಶಾಂತತೆಯಿಂದ, ತಾಳ್ಮೆಯಿಂದ ಸಹಿಸ್ಕೊಂಬಿಟ್ರು. ಈ ವಾಕ್ಯವನ್ನು ಪೇತ್ರನು ಯಾವ ಸಂದರ್ಭದಲ್ಲಿ ಬರಿತಾ ಇದ್ದಾರೆ ಅಂತ ನಾವು ನೋಡಬೇಕಾದ್ರೆ, ಇಲ್ಲಿ 1 ಪೇತ್ರ 2ನೇ ಅಧ್ಯಾಯ 13ರಿಂದ 24 ತನಕ ವಿಷಯಗಳನ್ನು ಮಾತಾಡ್ಕೊತಾ ಬರ್ತಾರೆ. ಏನು ಅಂತಂದರೆ, ಮನುಷ್ಯರು ನೇಮಿಸುವಂಥ ಯಾವ ಅಧಿಕಾರಕ್ಕಾದರೂ ಕರ್ತನ ನಿಮಿತ್ತ ಅಧೀನರಾಗಿರಬೇಕು. ಅರಸನು ಸರ್ವಾಧಿಕಾರಿ ಅಂತಲೂ, ಬೇರೆ ಅಧಿಪತಿಗಳು ಕೆಟ್ಟ ನಡತೆಯುಳ್ಳವರನ್ನು ದಂಡಿಸುವುದಕ್ಕೂ ಒಳ್ಳೆ ನಡತೆಯುಳ್ಳವರನ್ನು ಪ್ರೋತ್ಸಾಹಿಸುವುದಕ್ಕೂ ಅರಸನಿಂದ ಕಳುಹಿಸಲ್ಪಟ್ಟವರು ಎಂದು ತಿಳಿದು ಅವರಿಗೆ ನೀವೇನಾಗಿರಿ, ಅಧೀನರಾಗಿರಿ ಅಂತ ಎಲ್ರಿಗೂ ಹೇಳ್ಕೊಂಡು ಬರಿತಾ ಬರ್ತಾರೆ. ತಿಳಿಯದೆ ಮಾತಾಡುವಂಥ ಮೂಢ ಜನರ ಬಾಯಿಂದ ನೀವೇನು ಮಾಡಬೇಕು, ಒಳ್ಳೆ ನಡತೆಯಿಂದಲೇ ಕಟ್ಟಬೇಕು, ಇದು ದೇವ್ರ ಚಿತ್ತ ಅಂದ್ಕೊಂಡು ಬರ್ತಾರೆ. ಆಮೇಲೆ ಸ್ವತಂತ್ರರಂತೆ ನಡೆದುಕೊಳ್ಳ್ರಿ, ಆದರೆ ಕೆಟ್ಟತನವನ್ನು ಮರೆ ಮಾಡೋದಕ್ಕೆ ನಿಮ್ಮ ಸ್ವಾತಂತ್ರ್ಯವನ್ನು ಉಪಯೋಗಿಸ್ಕೊಳ್ಬೇಡಿ. ಇಷ್ಟ ಬಂದಂಗೆ ನೀವು ನಡೆಯೋಕ್ಕೆ, ಇಷ್ಟ ಬಂದಂಗೆ ಮಾತಾಡೋಕ್ಕೆ ಹೋಗ್ಬೇಡ್ರಿ ಅಂತ ಅರ್ಥ. ನೀವು ದೇವರ ದಾಸರಾಗಿದ್ದೀರಲ್ಲ, ಆದ್ದರಿಂದ ಎಲ್ಲರನ್ನೂ ಸನ್ಮಾನಿಸಿರಿ, ಸಹೋದರನ ಪ್ರೀತಿಸಿರಿ, ದೇವರಿಗೆ ಭಯಪಟ್ಟು ಅರಸರನ್ನು ಸನ್ಮಾನ ಮಾಡಿರಿ ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಆಮೇಲೆ ನಿಮ್ಮ ಸೇವಕರಿಗೆ, ನಿಮ್ಮ ಯಜಮಾನರಿಗೆ ಪೂರ್ಣ ಭಯದಿಂದ ಅಧೀನರಾಗಿರಿ. ಒಳ್ಳೆಯವರು, ಸಾತ್ವಿಕರು ಆಗಿ ಇರೋದು ಮಾತ್ರ ಅಲ್ಲ, ವಕ್ರ ಬುದ್ಧಿಯುಳ್ಳವರಿಗೂ ವಿಧೇಯರಾಗಿರಿ. ಒಬ್ಬನು ಅನ್ಯಾಯವಾಗಿ ಬಾಧೆ ಪಡುವನಾಗಿದ್ದು ದೇವರು ನೋಡ್ತಾನೆ ಅಂತ ಗೊತ್ತಿದ್ದು ಆ ಕಷ್ಟನ ಸಹಿಸ್ಕೊಂಡ್ರೆ ಅಂಥದ್ದು ದೇವರಿಗೆ ತುಂಬ ಶ್ಲಾಘ್ಯವಾಗಿದೆ ಅಂಥ ವಿಷಯಗಳು. ಮತ್ತು ತಪ್ಪು ಮಾಡಿ ನೀವು ಅದೇ ತಿನ್ನೋದಕ್ಕಿಂತ ತಾಳ್ಮೆಯಿಂದ ಇದ್ದರೆ ಅದರಿಂದ ಏನು ಪ್ರಯೋಜನ, ಕೀರ್ತಿ. ಆದರೆ ಅದನ್ನು ಒಳ್ಳೆಯದನ್ನು ಮಾಡಿ ನೀವು ಬಾಧೆ ಪಡುವುದರಲ್ಲಿ ತಾಳ್ಮೆಯಿಂದ ಇದ್ದರೆ ಅದು ದೇವರ ಮುಂದೆ ಶ್ಲಾಘ್ಯವಾಗಿದೆ ಅಂತ ಹೇಳ್ತಾರೆ. ನೋಡಿ, ಇದಕ್ಕಾಗಿ ನೀವು ಕರೆಯಲ್ಪಟ್ಟಿದ್ದೀರಿ. ಅಂದರೆ ಒಳ್ಳೆಯದನ್ನು ಏನೂ ಮಾಡ್ದಲೇ ಹಿಂಸೆ, ಏನೂ ಮಾಡ್ದಲೇ ನೋವು, ಏನೂ ಮಾಡ್ದಲೇ ನಿಮಗೆ ತಪ್ಪು ಪಾಪಗಳು ಅಂತ ಹೊರಿಸಿದ್ರೆ ನಿಮ್ಮ ಮೇಲೆ ಸಂತೋಷ ಪಡ್ಬೇಕು ನಾವು ಅಂತ ಹೇಳ್ತಾರೆ. ಇದಕ್ಕಾಗಿ ಅಲ್ವ ನಿಮ್ಮನ್ನು ಕರೆದಿರೋದು, ಸಹಿಸ್ಕೊಳ್ಳೋದಕ್ಕೆ ಅಂತ. ಹಂಗಾರೆ ಕ್ರಿಸ್ತನು ಸಹ ನಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ಆತನ ಹೆಜ್ಜೆಜಡ್ನಲ್ಲಿ ನಡೆಯಲು ಮಾದರಿಯನ್ನು ತೋರಿಸಿ ಹೋಗಿದ್ದಾರಲ್ವಾ. ಆತನು ಯಾವ ಪಾಪನೂ ಮಾಡಲಿಲ್ವಲ್ಲ, ಆತನ ಯಾವ ಬಾಯಲ್ಲಿ ವಂಚನೆಯೂ ಸಿಕ್ಕಲಿಲ್ಲ, ಬೇರೆಯವ್ರನ್ನು ಪ್ರತಿಯಾಗಿ ಬೈಲಿಲ್ಲ, ಬಾಧೆ ಪಡುವರು ಅನುಭವಿಸುವಾಗ ಯಾರನ್ನೂ ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವುದನ್ನು ತನ್ನ ಕಾರ್ಯವನ್ನು ಒಪ್ಪಿಸ್ಕೊಟ್ಬಿಟ್ರು ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ನಮ್ಮ ಯೇಸು ಕ್ರಿಸ್ತರು ಎಂಥ ಅದ್ಭುತವಾದಂಥ ಮಾದರಿ ತೋರಿಸಿದ್ದಾರೆ ನೋಡ್ಬೇಕು ನಾವು. ಆ ಒಂದು ರೀತಿಯಲ್ಲಿ ನಾವಿರ್ಬೇಕಾದ್ರಿಂದ ಮನುಷ್ಯರು ನೇಮಿಸಿರುವಂಥ ಯಾವ ಅಧಿಕಾರಿಗಳು ಸಹ ಇವೆಲ್ಲ ದೇವರಿನ ಚಿತ್ತ ಇಲ್ದರೆ ಯಾವುದೂ ಇಲ್ಲ ಅಂತ ನಾವು ತಿಳಿದು, ನಾವು ವಾಸ ಮಾಡೋ ಜಾಗ ಆಗ್ಬೋದು, ಕೆಲಸ ಮಾಡೋ ಜಾಗ ಆಗ್ಬೋದು, ನಮಗೆ ಇರುವಂಥ ಅಧಿಕಾರಿಗಳಾಗ್ಬೋದು, ಹಿರಿಯರಾಗ್ಬೋದು, ಮನೆಯಲ್ಲಿರುವಂಥ ಯಜಮಾನರುಗಳಾಗ್ಬೋದು, ನಾವು ವಿಧೇಯರಾಗಿರಬೇಕು. ಅವ್ರು ಮಾತಾಡುವಂಥ ಮಾತುಗಳನ್ನು ನಾವು ತಾಳ್ಮೆಯಿಂದ ಸಹಿಸ್ಕೊಳ್ಬೇಕು ಅಂತ ಇವೆಲ್ಲ ಬರೆಯಲ್ಪಟ್ಟಿದೆ. ನೀವು ದೇವ್ರ ಚಿತ್ತ ಇಲ್ದಲೇ ಇವ್ರು ಯಾರೂ ದೇವ್ರ ನೇಮಿಸಲ್ಪಟ್ಟಿಲ್ಲ, ಇವೆಲ್ಲ ಗೊತ್ತು. ಆದ್ದರಿಂದ ನಮ್ಮ ವಿರುದ್ಧವಾಗಿ ಬರುವಂಥ ಅಪಮಾನಗಳ, ನಿಂದೆಗಳನ್ನು ಪ್ರೀತಿಯಿಂದ, ತಾಳ್ಮೆಯಿಂದ ನಾವು ಸಹಿಸಿಕೊಂಡು ಮುಂದೆ ಬರುವುದಾದರೆ ದೇವರ ಆಶೀರ್ವಾದ ನಮಗೆ ಸಿಗ್ತದೆ. ಅಷ್ಟೇ ಅಲ್ಲ, ಇಂಥ ಕಷ್ಟಗಳಲ್ಲಿ ಯೇಸು ಕ್ರಿಸ್ತರು ಎಂಥ ಸಂತೋಷದಿಂದ ಯಾವ ರೀತಿ ಇದ್ದರೂ ಅದನ್ನು ನಾವು ನೆನೆಸ್ಕೊಂಡು, ಆತನು ತನ್ನ ಮುಂದಿಟ್ಟಿದ್ದ ಸಂತೋಷಕ್ಕೋಸ್ಕರ ಶಿಲುಬೆಯ ಮರಣವನ್ನು ಸಹಿಸಿಕೊಂಡ್ರು, ಅವಮಾನವನ್ನು ಅಲಕ್ಷ್ಯ ಮಾಡಿದ್ರು ಅಂತ ನಾವು ನೋಡ್ತೀವಿ ಇಬ್ರಿಯದಲ್ಲಿ ಬರೆದಂಥ ಪತ್ರಿಕೆಯಲ್ಲಿ. ಅದೇ ಥರ ನಾವು ಸಂತೋಷದಿಂದ ಇವುಗಳನ್ನು ಸಹಿಸಿಕೊಂಡು ನಾವು ಮುಂದೆ ನಡೀಬೇಕು. ಇದನ್ನು ನಮ್ಮ ರಕ್ಷಕರು ಮಾದರಿಯಾಗಿ ತೋರಿಸ್ಬಿಟ್ಟಿದ್ದಾರಲ್ವರ. ಮಾನವರ ರಕ್ಷಣೆಗೋಸ್ಕರ, ದೇವ್ರ ಮೇಲೆ ಪ್ರೀತಿಗೋಸ್ಕರ ತಂದೆಗೆ ವಿಧೇಯನಾಗಿ ನಡೆದರು. ಆತನನ್ನು ನ್ಯಾಯ ಸಭೆಗಳಿಗೆ ಎಳೆದಾಡಿ ಹಿಂಸೆ ಕೊಟ್ಟರು, ಆವಾಗಲೂ ಬೈಲಿಲ್ಲ. ಆತನನ್ನು ಉಗಳಿದ್ರು, ಗುದ್ದಿದ್ರು,
ಮುಳ್ಳಿನ ಕಿರೀಟ ಇಟ್ಟರು. ಬೈದ್ರಾ? ಇಲ್ಲ. ಶಿಲುಬೆಯಲ್ಲಿ ನಿಂದಿಸಿದ್ರು. ನಿಮ್ಮ ಅಪ್ಪನ ಮಗ ಆದರೆ ಇಳಿದು ಬಾ ಕೆಳಕ್ಕೆ ಅಂದರು. ಏನೆಲ್ಲ ಮಾಡಿದ್ರು, ಪ್ರತಿಯಾಗಿ ಬೈಲಿಲ್ಲ. ಹೆರೋದ, ಪಿಲಾತ ಇವ್ರು ಯಾರಿಗೂ ಬೈಲೇ ಇಲ್ಲ. ಯಾಕೆಂದರೆ ಇವರಲ್ಲಿ ಎಂಥ ಶಕ್ತಿ ಇತ್ತು ಅಂದರೆ, ಒಂದು ಕ್ಷಣ ತಲೆ ಮೇಲಕ್ಕೆ ಎತ್ತಿ ನೋಡ್ಬಿಟ್ಟಿದ್ರೆ ಸಾಕು, ತಂದೆ ದೇವರು ಏನು ಮಾಡೋರು? 12 ಗಣ ಅಂದರೆ 72,000 ದೇವದೂತರು ಬಂದು ಇಳಿತಾ ಇದ್ರು ಭೂಮಿಗೆ. ಅಂದ್ರೆ ಅರ್ಥ, ಒಬ್ಬ ದೇವದೂತನ ಬಲ ಹೆಂಗಿದೆ ಅಂತಂದರೆ 1,85,000 ಜನರ ಅಟ್ ಎ ಟೈಮ್ ಮಲಗಿಸ್ಬಿಡ್ತಿದ್ರು. ಹಂಗಂದ್ರೆ 12,000 ಜನ ಅಂದರೆ 12 ಗಣ 72,000 ಜನ ದೇವದೂತರು ಏನಾದರೂ ಬಂದಿದ್ರೆ ಇಡೀ ಭೂಮಿನಿ ಧೂಳಿಪಟ ಮಾಡಕ್ಕೆ ಬಿಡ್ತಿದ್ರು. ಅಂಥ ಒಂದು ಶಕ್ತಿ ಇದ್ದರು. ಯೇಸು ಕ್ರಿಸ್ತರು ಮಾಡಿದ್ರ? ಖಂಡಿತ ಮಾಡಲಿಲ್ಲ. ಆದರೆ ನಮಗೆ ಏನಾದರೂ ಶಕ್ತಿ ಇದ್ದುಬಿಟ್ರೆ, ನಮ್ಮನ್ನು ಯಾರನ್ನ ಬೈದ್ಬಿಟ್ರೆ ಸಾಕು, ಅಲ್ಲೇ ಒಡೆದು ಸಾಯಿಸಾಕ್ಬಿಡ್ತೀವಿ. ಅಂಥ ಸಿಟ್ಟು ಬಂದ್ಬಿಡ್ತದೆ ನಮಗೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ನಮ್ಮನ್ನು ಅದಕ್ಕೆ ಕರೆದಿದ್ದಾರಾ? ಇಲ್ಲ, ನಮ್ಮ ರಕ್ಷಕನನ್ನು ಹಿಂಬಾಲಿಸೋದಕ್ಕೆ. ಅದಕ್ಕೆ ಅವ್ರು ಹೇಳಿದ್ರು, ಯಾರಾದರೂ ನಿಮ್ಗೊಂದು ಕೆನ್ನೆಗೆ ಹೊಡೆದ್ರೆ ಮತ್ತೊಂದು ಕೆನ್ನೆ ನೀವೇನು ಮಾಡಿ ತೋರಿಸಿ ಅಂತ ಹೇಳಿದ್ರು. ಎಂಥ ಮಾತುಗಳು, ಎಂಥ ರೀತಿಯಲ್ಲಿ ನಮಗೆ ಹೇಳ್ಕೊಟ್ಟಿದ್ದಾರೆ. ಕಾರಣ, ನಿಮಗೆ ಇಂಥವೆಲ್ಲ ನೀವು ಸಹಿಸ್ಕೊಂಡ್ರಿ, ಇಂಥವೆಲ್ಲ ನೀವು ತಾಳ್ಕೊಂಡ್ರೆ ನಿಮಗೆ ಆ ಪದವಿ ಅಂತಾರೆ. ನೀವು ಕ್ರಿಸ್ತನ ಥರ ಹಿಂಸೆಯನ್ನು ಅನುಭವಿಸಿದ್ರೆ ಕ್ರಿಸ್ತನ ಥರ ಮಹಿಮೆಗೆ ಸೇರ್ಕೊಂತೀರಾ ಅಂತ ಹೇಳ್ತಾರೆ. ಅದೇ ರೀತಿ ನಮಗೂ ಆತನ ಹೆಜ್ಜೆ ಜಾಡಿನಲ್ಲಿ ಹಿಂಬಾಲಿಸೋದಕ್ಕೆ ಕರೆದಿದ್ದಾರೆ ಅಂದಮೇಲೆ, ನಾವು ನಮ್ಮನ್ನು ಬೈದವ್ರಿಗೆ, ನಿಂದಿಸಿದವ್ರಿಗೆ, ಅವಮಾನ ಮಾಡಿದವ್ರಿಗೆ ಏನು ಮಾಡ್ತಾ ಇದ್ದೀವಿ, ನಾವು ಯಾವ ರೀತಿ ಇದ್ದೀವಿ, ಒಂದೊಂದನ್ನು ನಾವೇನು ಮಾಡಬೇಕಾಗುತ್ತೆ? ಕರ್ತನಲ್ಲಿ ಪ್ರೀತಿ ಸಹೋದರಗಳೇ, ಪರೀಕ್ಷೆ ಮಾಡಬೇಕಾಗುತ್ತೆ. ನಮ್ಮಲ್ಲಿ ಎಷ್ಟು ತಪ್ಪುಗಳು, ದುಡುಕುಗಳು ಎಲ್ಲ ನಮಗೆ ತಿಳಿತವೆ. ಅದರಿಂದ ಕೊನೆಗೆ ನಾವಿವೆಲ್ಲ ಯಾವ ರೀತಿಯಲ್ಲಿ ನಡೆದಿದ್ದೀವಿ ಅನ್ನೋದ್ರ ಮೇಲೆ ನಮಗೇನಾಗ್ತದೆ? ತೀರ್ಪುಗಳು, ನಮಗೆ ಫಲಿತಾಂಶಗಳು ನಮಗೆ ಸಿಗ್ತವೆ. ಆ ಒಂದು ಪದವಿ ನಮಗೆ ಸಿಗ್ತವೆ. ಆದ್ದರಿಂದ ನಾವು ಎಷ್ಟರ ಮಟ್ಟಿಗೆ ತಾಳ್ಮೆ ಸಹಿಸ್ಕೊತಾ ಇದೆಯಾ, ನೀನು ಎಷ್ಟರ ಮಟ್ಟಿಗೆ ಬೆಳೆಸ್ಕೊತಾ ಇದೆಯಾ ಅಂತ ದೇವ್ರೇನು ಮಾಡ್ತಾರೆ? ಯೋಚನೆ ಮಾಡ್ತಾರೆ, ಪರೀಕ್ಷೆ ಮಾಡ್ತಾರೆ. ನಮ್ಮನ್ನು ಪರೀಕ್ಷೆಗೋಸ್ಕರನೇ ಬರ್ತವೆ ಅಂತ ತಿಳ್ಕೊಂಡು, ನಮ್ಮ ದುಷ್ಟರು ನಿನ್ನ ಮುಂದೆ ಇರುವಾಗ ನಾನು ಬಾಯಿ ಕೊಕ್ಕೆ ಹಾಕ್ಕೊಳ್ತೀನಿ ಅಂತಾರೆ ದಾವೀದರು. ನೋಡಿದ್ರಾ? ಹಂಗಾರೆ ಯಾರಾದರೂ ಕೆಟ್ಟವರು ನಮ್ಮನ್ನು ಬೈತಾ ಇರಬೇಕಾದ್ರೆ, ನಮ್ಮನ್ನು ಜಗಳ ಎಬ್ಬಿಸಿ ಸಿಟ್ಟು ಮಾಡಬೇಕಾದ್ರೆ ನಾವೇನು ಮಾಡ್ಬೇಕಂತೆ? ಜ್ಞಾನೋಕ್ತಿಲಿ ಬರ್ತಾರೆ, ಬಿರು ನುಡಿಯು ಸಿಟ್ಟನ್ನು ನೇರಿಸುವುದು, ಮೃದುವಾದ ಪ್ರತ್ಯುತ್ತರ ಸಿಟ್ಟನ್ನು ಆರಿಸುವುದು. ಹಂಗಾದ್ರೆ ನಾವು ಮೃದುವಾದ ಪ್ರತ್ಯುತ್ತರವನ್ನು ಕೊಡಬೇಕು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ದುಷ್ಟರುಗಳು, ಕೆಟ್ಟವರು ನಮ್ಮ ಮುಂದೆ ಇರುವಾಗ ನಮ್ಮ ಬಾಯಿ ಕೊಕ್ಕಿ ಹಾಕೊಂಬಿಡ್ಬೇಕು, ಏನು ಮಾತಾಡೋಕು, ಸೈಲೆಂಟಾಗಿರ್ಬೇಕು. ಆವಾಗ ಒಂದು ಕ್ಷಣ ತಡ್ಕೊಂಡ್ರೆ ನಮ್ಮ ಜೀವಿತನೇ ಅದ್ಭುತವಾಗಿ ರೂಪುಗೊಳ್ಬಿಡ್ತೈತೆ. ಅದರಿಂದ ಪ್ರತಿದಿನ ವಾಕ್ಯಗಳ ಅಭ್ಯಾಸವನ್ನು ಮಾಡೋದ್ರಿಂದ ಇವುಗಳನ್ನು ನಾವು ಜಯಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಪ್ರತಿದಿನ ದೇವರ ಅನ್ಯೋನ್ಯತೆಯಲ್ಲಿ, ವಾಕ್ಯದ ಅನ್ಯೋನ್ಯತೆಯಲ್ಲಿ, ಪ್ರಾರ್ಥನೆ ಅನ್ಯೋನ್ಯತೆಯಲ್ಲಿ ಯಾರು ಇರ್ತಾರೋ ಅಂಥವ್ರು ಮಾತ್ರ ಈ ಲೋಕವನ್ನು, ಶರೀರವನ್ನು, ಸೈತಾನನನ್ನು ಜಯಿಸ್ಲಿಕ್ಕೆ ಸಾಧ್ಯ. ನಮ್ಮಲ್ಲಿ ಹಳೆಯ ಸೃಷ್ಟಿ ತುಂಬ ಸ್ಟ್ರಾಂಗಾಗಿ ಬೆಳೆದಿರೋದ್ರಿಂದ ನಮ್ಮ ಹೃದಯದಲ್ಲಿ ಆದಾಮಿನಿಂದ ಬಿದ್ದು ಹೋದಂಥ ಒಂದು ಗುಣಲಕ್ಷಣಗಳು ಏನಿದ್ದಾವೆ, ಕೋಪ, ಸಿಟ್ಟು, ಇವೆಲ್ಲ ಸೂಯೆಗಳು, ಹೊಟ್ಟೆಕಿಚ್ಚುಗಳು, ಅವು ನಮ್ಮನ್ನು ಈ ರೀತಿಯ ಪ್ರಚೋದನೆಯನ್ನು ಮಾಡ್ತವೆ. ಸಿಟ್ಟು ಬರೋ ಥರ, ಗಲಾಟೆ ಮಾಡೋ ಥರ. ಆದರೆ ಅವುಗಳನ್ನು ಅಡಗಿಸ್ಬೇಕು ಅಂದರೆ ದೇವ್ರ ವಾಕ್ಯದ ನಂಬಿಕೆ, ವಿಶ್ವಾಸ, ದೇವ್ರ ಮೇಲೆ ಪ್ರೀತಿ, ಇವೆಲ್ಲವನ್ನು ಇಟ್ಟುಕೊಂಡು ನಾವು ತಾಳ್ಮೆಯಿಂದ ಕಾಯ್ದುಕೊಳ್ಳೋದಾದರೆ, ಸಹಿಸಿಕೊಳ್ಳೋದಾದರೆ ಆ ಪದವಿ ನಮಗೆ ಸಿಗ್ತದೆ. ಅದರಿಂದ ಬೈವ್ರನ್ನ ಪ್ರತಿಯಾಗಿ ನಾವು ಬೈಬಾರ್ದು ಅಂದರೆ ಹೆಂಗಿರ್ಬೇಕಪ್ಪ ಅಂದರೆ, ದೇವ್ರ ವಾಕ್ಯ ನಮಗೆ ಟಕ್ಕನಂಗೆ ಪವಿತ್ರಾತ್ಮ ನಮ್ಮನ್ನು ಎಚ್ಚರಿಸಬೇಕು. ಈ ಥರ ಮಾಡಿದ್ರೆ ದೇವರಿಗೆ ಮೆಚ್ಚಗೆ ಆಗಲ್ಲ, ದೇವ್ರು ಇಷ್ಟಪಡಲ್ಲ. ನೀನು ಹೆಂಗಿರಬೇಕು ಅಂತ ಅದು ದೇವ್ರ ವಾಕ್ಯ ನಮ್ಮನಿಗೆ ತೋರಿಸ್ಬೇಕು. ಹಾಗಾದರೆ ಪವಿತ್ರಾತ್ಮ ನಮ್ಮನ್ನು ನಡೆಸಬೇಕು ಅಂದರೆ ನಾವು ಸದಾ ದೇವ್ರ ವಿಷಯಗಳಲ್ಲಿ ಕಾಲ ಕಳೀಬೇಕು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಅದಕ್ಕೆ ನಾವು ಉದಾಹರಣೆ ನೋಡಬೇಕಾದ್ರೆ, ಸ್ಟೆಫೆನ್ ಅತೀ ಚಿಕ್ಕ ವಯಸ್ಸಿನಲ್ಲೇ ಕ್ರಿಸ್ತನ ಥರ ತನ್ನ ಮೇಲೆ ಕಲ್ಲೆಸೆದು ಸಾಯಿಸ್ತಾ ಇದ್ದರು. ತಂದೆಯೇ, ಇವ್ರು ಏನು ಮಾಡ್ತಿರೋ ಗೊತ್ತಿಲ್ಲ, ದಯವಿಟ್ಟು ಇವ್ರನ್ನ ಕ್ಷಮಿಸು ಅಂತ ಕೇಳ್ಕೊಂಡ್ರಲ್ಲ. ಯೇಸು ಕ್ರಿಸ್ತರು ಸತ್ತ ಕೆಲವೇ ವರ್ಷಗಳಲ್ಲಿ ಅಷ್ಟು ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ರು ಸ್ಟೆಫೆನ್. ಅಂದರೆ ಇನ್ನು 20-30 ವರ್ಷ ನಾವು ಕರ್ತನಲ್ಲಿ ಒಡಂಬಡಿಕೆ ಮಾಡಿಕೊಂಡಿರೋರು ನಾವು ಎಷ್ಟು ಸ್ಟ್ರಾಂಗ್ ಆಗಿದ್ದೀವಿ ಯೋಚನೆ ಮಾಡಬೇಕಾಗುತ್ತೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಪೇತ್ರ, ಆಮೇಲೆ ಪೌಲ್ರು, ಎಲ್ಲ ಶಿಷ್ಯರುಗಳು ಎಷ್ಟೊಂದು ಹಿಂಸೆಯನ್ನು ಅನುಭವಿಸಿ ಸತ್ತರು. ಪೇತ್ರನನ್ನು ತಲೆ ಕೆಳಗ ಮಾಡಿ ಈ ಶಿಲ್ಬೆಗೆ ಹಾಕಿದ್ರು. ಯಾಕೋಬನ ತಲೆಯನ್ನು ಕಡ್ದಾಕ್ತಾರೆ. ಪೌಲ್ರಿಗೆ ಎಷ್ಟು ರೀತಿಯ ಹಿಂಸೆಯನ್ನು ಹೊಡೆದ್ರು ಅಂದರೆ, ಯೇಸು ಕ್ರಿಸ್ತರಿಗಿಂತ ಅಧಿಕವಾಗಿ ಚಡಿಯೇಟುಗಳನ್ನು ಹೊಡೆದು ಹಿಂಸೆ ಕೊಟ್ಟರು. ಅವ್ರು ಯಾವತ್ತಾದರೂ ಬೈದ್ರೆ, ತಿರುಗಿಸಿ ಯಾರನ್ನಾದರೂ ಇದು ಮಾಡಿದ್ರೆ, ಹಿಂಸೆ ಮಾಡಿದ್ರೆ ಅಂದರೆ ಖಂಡಿತ ಇಲ್ಲ. ಸತ್ಯಕ್ಕೆ ಬಂದ ಮೇಲೆ, ಒಡಂಬಡಿಕೆ ಮಾಡಿಕೊಂಡ ಮೇಲೆ, ದೀಕ್ಷಾ ಸ್ನಾನ ತಗೊಂಡ ಮೇಲೆ ಅವ್ರು ಏನು ಮಾಡಲಿಲ್ಲ, ಯಾವುದೇ ಪಾಪನ ಮಾಡೋಕ್ಕೆ ಹೋಗಲಿಲ್ಲ, ತಪ್ಪನ್ನು. ಅಂಥ ಒಂದು ಭಕ್ತರ ಜೀವಿತವನ್ನು ನಾವು ತಿಳಿದುಕೊಂಡಾಗ ನಾವು ಪವಿತ್ರವಾಗಿ, ಪರಿಶುದ್ಧವಾಗಿ
ತಾಳ್ಮೆಯಿಂದ ವಿಧೇಯರಾಗಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಕರ್ತನಲ್ಲಿ ಪ್ರೀತಿಯ ಸಹೋದರಗಳೇ, ಈ ಥರ ನಡೆಯೋದಕ್ಕೆ ತಂದೆ ದೇವರು ನಮಗೆ ಪವಿತ್ರಾತ್ಮನನ್ನು ಬಲ ಕೊಟ್ಟು ನಮ್ಮನ್ನು ನಡೆಸಲಿ. ಇಂಥ ಅಮೂಲ್ಯವಾದಂಥ ನಮ್ಮನ್ನು ಈ ಬೆಳಗಿನ ಸಮಯದಲ್ಲಿ ತಂದೆಯಾದ ದೇವರು ನಮಗೆ ಕೊಟ್ಟಿದ್ದಕ್ಕಾಗಿ ಆತನಿಗೂ ಮತ್ತು ನಮ್ಮ ರಕ್ಷಕನಿಗೂ ನಾವು ಪ್ರೀತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸೋಣ. ತಾಳ್ಮೆಯಿಂದ ಕೇಳಿದಂಥ ನಿಮ್ಮೆಲ್ಲರಿಗೂ ವಂದನೆಗಳು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕ ತಂದೆಯೇ, ದೇವಾದಿ ದೇವರೇ, ಅಬ್ರಹಾಮನ ದೇವರೇ, ಇಸಾಕನ ದೇವರೇ, ಯಾಕೋಬ್ಯನ ದೇವರೇ, ನಮ್ಮ ಯೇಸು ಕ್ರಿಸ್ತನ ತಂದೆಯಾದ ದೇವರೇ, ದಾವೀದನ ದೇವರೇ, ಯೋಬನ ದೇವರೇ, ದಾನಿಯೇಲನ ದೇವರೇ, ಶದ್ರಕ್ ಮೆಷಿಗ ಅಬೇದ್ನೆಗೋರ ದೇವರೇ, ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರ ಘನ ಮಹಿಮೆ ಉಂಟಾಗಲಿ ತಂದೆಯೇ. ಅಪ್ಪ, ಎಷ್ಟೊಂದು ಪ್ರೀತಿ ಕೃಪೆಯನ್ನು ತೋರಿಸಿ ಪ್ರತಿದಿನ ನಿನ್ನ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ನಡೆಸ್ತಾ ಇದೆಯಾ. ನಮ್ಮ ತಪ್ಪು ದ್ರೋಹಗಳನ್ನು ತಿದ್ದಿಕೊಂಡು ನಮ್ಮನ್ನು ಸರಿಪಡಿಸಿ ಒಳ್ಳೆ ದಾರಿಯಲ್ಲಿ ನಮಗೆ ತೋರಿಸ್ತಾ ಇದೆಯಾ ತಂದೆಯೇ. ನಮ್ಮ ಅನುದಿನದ ತಂದೆಯ ಆಹಾರವನ್ನು ಪ್ರತಿದಿನವೂ ನಮಗೆ ಒದಗಿಸಿ ಬಲಪಡಿಸಿ ನಮ್ಮನ್ನು ನಿನ್ನ ಮಗನ ಸಾರೂಪ್ಯಕ್ಕೆ ನಡೆಯಲು ಸಹಾಯ ಮಾಡ್ತಾ ಇದ್ದೀರಿ. ಎಲ್ಲ ಸಹಾಯಗಳಿಗಾಗಿ ನಿಮಗೆ ಕೊಂಡಾಡ್ತೀವಿ ತಂದೆ. ವಿಶೇಷವಾಗಿ ಇದರಲ್ಲಿರುವಂಥ ವಾಕ್ಯಗಳನ್ನು ಕೇಳುವಂಥ ಪ್ರತಿಯೊಂದು ಕುಟುಂಬವನ್ನು, ಆತ್ಮಗಳನ್ನು ತಂದೆ ನಿನ್ನ ಹೆಸರಿಗೆ ಆಶೀರ್ವದಿಸಿ ಬಲಪಡಿಸು, ಕೆಡುಕನಿಂದ ತಪ್ಪಿಸು ತಂದೆ. ನಿನ್ನ ಮಕ್ಕಳು ನಿನ್ನ ವಾಕ್ಯವನ್ನು ನಂಬಿ ವಿಧೇಯರಾಗಿ ನಿನಗೆ ಮಹಿಮೆ ತರುವ ರೀತಿಯಲ್ಲಿ ನಡೆಯುವಂತೆ ಎಲ್ಲರನ್ನೂ ಆಶೀರ್ವದಿಸಿ ನಡೆಸಬೇಕಾಗಿ ಈ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಮಗನೂ ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಕ್ರಿಸ್ತರ ನಾಮದಲ್ಲಿ ತಾಳ್ಮೆಯಿಂದಲೂ ವಿನಂತಿಯನ್ನು ಬೇಡ್ಕೊಳ್ತೇನೆ ಪರಲೋಕ ತಂದೆಯೇ. ಆಮೇನ್. ಥ್ಯಾಂಕ್ ಯು.